ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ KCET ಲೇಟೆಸ್ಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬು ಲೈಕನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ನೋಡಿ, KEA ಕಡೆಯಿಂದ KCET ರಿಲೇಟೆಡು ಇವತ್ತು ಒಂದು ಹೊಸದಾಗಿ ಅಪ್ಡೇಟ್ ಆದರೆ ಬಂದಿದೆ. ಇಲ್ಲಿ ಸ್ಪೆಷಲ್ ಕ್ಯಾಟಗರಿಗೆ ಬರುವಂಥ ಸ್ಟೂಡೆಂಟ್ಸು ಆಫ್ಲೈನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡ್ಕೊಂಡಿದ್ರು. ಅಂಥ ಸ್ಟೂಡೆಂಟ್ಸ್ಗಳು ಲೀಸ್ಟನ್ನು ಚೆಕ್ ಮಾಡ್ಕೊಂಡಾಗ ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ರು, ಎಲಿಜಿಬಲ್ ಬರ್ತಿಲ್ಲ ಅಂತ ಹೇಳಿಬಿಟ್ಟು. ಈಗ ಅಂತಹ ವಿದ್ಯಾರ್ಥಿಗಳಿಗೆ ಇದೀಗ ಹೊಸದಾಗಿ ಲೀಸ್ಟನ್ನು ಆದರೆ ಪ್ರಕಟ ಮಾಡಲಾಗಿದೆ KEA ಅಫಿಷಿಯಲ್ ವೆಬ್ಸೈಟಲ್ಲಿ. ನೀವು ಇಲ್ಲಿ ನೋಡ್ಬೋದು, UG CET 2024 ವಿಶೇಷ ಪ್ರವರ್ಗ ಆಫ್ಲೈನ್ ಮತ್ತು ಬಾಕಿ ಉಳಿದಿರುವ ಅಭ್ಯರ್ಥಿಗಳ ಅರ್ಹತಾ ಪಟ್ಟಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸ್ಪೆಷಲ್ ಕ್ಯಾಟಗರಿ ಸ್ಟೂಡೆಂಟ್ಸು ಆ್ಯಂಡ್ ಹಾಗೇನು ಸಹ ಪೆಂಡಿಂಗ್ ಇರುವಂಥ ಸ್ಟೂಡೆಂಟ್ಸ್ಗಳಿಗೆ ಅವರ ಒಂದು ನೇಮನ್ನು ಕೊಟ್ಟು, CET ನಂಬರನ್ನು ಕೊಟ್ಟು, ಅಪ್ಲಿಕೇಶನ್ ನಂಬರನ್ನು ಕೊಟ್ಟು, ಆ್ಯಂಡ್ ಹಾಗೇನು ಸಹ ಅಕ್ನಾಲಜ್ಮೆಂಟ್ ನಂಬರನ್ನು ಕೊಟ್ಟು, ಪ್ರಿಫರೆನ್ಸ್ ಕೊಟ್ಟು ಇಲ್ಲಿ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ಈ ರೀತಿ ಒಂದು ಲೀಸ್ಟನ್ನು ಆದರೆ ಬಿಟ್ಟಿದ್ದಾರೆ. ಅದ್ರ ಕೆಳಗಡೆ ನೋಡ್ತಾ ಬಂದರೆ ಇಲ್ಲಿ ಎಲಿಜಿಬಲ್ ನಾಟ್ ಎಲಿಜಿಬಲ್ ಅನ್ನುವಂತಹ ಲೀಸ್ಟನ್ನು ಸಹ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ನೀವು ನೀಟಾಗಿ ಆದರೆ ಚೆಕ್ ಮಾಡ್ಕೋಬಹುದು ಸ್ಪೆಷಲ್ ಕ್ಯಾಟಗರಿಗೆ ಬರುವಂತಹ ಸ್ಟೂಡೆಂಟ್ಸ್. ಜೊತೆಗೆ ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಸರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಯಾವಾಗ ಬಿಡ್ತಾರೆ ಸರ್, ಇನ್ನೂ ಲೇಟ್ ಆಗುತ್ತಾ ಅಂತ ಕೇಳ್ತಿದ್ರು. ಹೌದು, ಖಂಡಿತವಾಗ್ಲೂ ಇನ್ನೂ ಲೇಟ್ ಆಗುತ್ತಾ. ನಿಮಗೆ ಯಾವಾಗ ಬಿಡ್ಬೋದು ಅಂತ ಅಂದರೆ ಇದೇ ತಿಂಗಳು 18ನೇ ತಾರೀಕು ಮೇಲೆ ಆದರೆ ಬಿಡುವಂತಹ ಚಾನ್ಸಸ್ ಆದರೆ ಇದಾವೆ. ಆ್ಯಂಡ್ ಜೊತೆಗೆ ನೀವು ಇಲ್ಲಿ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನೋ ಅಂತ ಹೇಳ್ಬಿಟ್ಟು ರಿಪೀಟೆಡ್ ಆಗಿ ಕಮೆಂಟ್ಸನ್ನು ಮಾಡ್ತಾನೆ ಹೇಳ್ತಾರೆ. ನಾನು ನಿಮಗೆ ಮಾರ್ನಿಂಗು ವಿಡಿಯೋನ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ನಿಮಗೆ ಇದೇ ತಿಂಗಳು 18ನೇ ತಾರೀಕುವರೆಗೂ ಅಂತಲೂ ನಿಮಗೆ ಈ ಒಂದು ಕೌನ್ಸಿಲಿಂಗ್ ಆದರೆ ಸ್ಟಾರ್ಟ್ ಆಗೋದಿಲ್ಲ. ನಮ್ಮ ಒಂದು ಸ್ಟೇಟಲ್ಲಿ ನೀಟ್ ಕೌನ್ಸಿಲಿಂಗು ಆ್ಯಂಡ್ ಹಾಗೇನು ಸಹ KCET ಕೌನ್ಸಿಲಿಂಗು ಒಂದೇ ಸಲ ಸ್ಟಾರ್ಟ್ ಆಗುತ್ತೆ. ನೀಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದಕ್ಕೆ ಒಂದಿಷ್ಟು ಕೇಸ್ ಆದರೆ ಇದೆ. ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದಿಷ್ಟು ಹಿಯರಿಂಗ್ಸ್ ಆದರೆ ನಡೀತಿದ್ದಾವೆ. ಈಗ ನೆಕ್ಸ್ಟ್ ಹಿಯರಿಂಗು 18ನೇ ತಾರೀಕು ಆಗಿದ್ದಾರೆ. ಅದಾದಮೇಲೆ MCC ಕೌನ್ಸಿಲಿಂಗ್ ಬಂದುಬಿಟ್ಟು ಜುಲೈ 3rd ವೀಕಲ್ಲಿ ನಡೆಸ್ತೀವಿ ಅಂತ ಹೇಳಿದ್ದಾರೆ. MCC ಕೌನ್ಸಿಲಿಂಗ್ ಜುಲೈ 3rd ವೀಕಲ್ಲಿ ನಡೆಸಿದ್ದಾರೆ ಅಂತ ಅಂದ್ರೆ ನಮ್ಮ ಒಂದು ಸ್ಟೇಟಲ್ಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು ಜುಲೈ ಲಾಸ್ಟ್ ವೀಕಲ್ಲಿ ಆಗ್ಬೋದು. ನಿಮಗೆ ಒಂದು ಎಕ್ಸ್ಪೆಕ್ಟೇಷನ್ ಹೇಳೋದಾದರೆ ಜುಲೈ ಲಾಸ್ಟ್ ವೀಕಲ್ಲಿ ಕೌನ್ಸಿಲಿಂಗ್ ಮ್ಯಾಕ್ಸಿಮಮ್ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂತ ಅಂದರೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಆದರೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಒಂದಿಷ್ಟು ತಡ ಆಯಿತು, ಏನೋ ಮಾಡೋದಕ್ಕೆ ಆಗೋದಿಲ್ಲ. ಸ್ಟೂಡೆಂಟ್ಸು ಸ್ವಲ್ಪ ವೆಯ್ಟ್ ಮಾಡಿ. ಜೊತೆಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಅಥವಾ ಹೆಚ್ಚಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮ್ ಮೂಲಕ ಕಾಂಟ್ಯಾಕ್ಟನ್ನು ಮಾಡಿ. ಇನ್ಸ್ಟಾಗ್ರಾಮ್ ಲಿಂಕನ್ನು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ.